ನಮಸ್ಕಾರ ವೀಕ್ಷಕರೇ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನನ್ಗನ್ಸೋ ಪ್ರಕಾರ ಇವತ್ತಿರುವಂತ ಸರ್ಕಾರ ಈ ಟೆಲಿಕಾಂ ಕಂಪ್ನೀಸ್ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೇಬೇಕು. ಯಾಕೆ ಅಂತ ಅಂದ್ರೆ 2020 ಸ್ಟಾರ್ಟಿಂಗ್ ಮಂತ್ಸ್ ಅಲ್ಲೇನೆ ಟೆಲಿಕಾಂ ರೀಚಾರ್ಜ್ ಪ್ರೈಸಸ್ ತುಂಬಾನೇ ಇನ್ಕ್ರೀಸ್ ಆಗುವಂತ ಸಾಧ್ಯತೆ, ತುಂಬಾನೇ ಪ್ರಿಡಿಕ್ಷನ್ಸ್ ಬರ್ತಾ ಇರುವಂತದ್ದು, ಅದ್ರ ರಿಗಾರ್ಡಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಇಲ್ಲಿ ಎಲ್ಲಾ ಕಂಪ್ನಿಗಳು ಕೂಡ ಇನ್ಕ್ಲೂಡ್ ಆಗಿರುವಂತದ್ದು. ಯಾವುದೋ ಒಂದು ಕಂಪ್ನಿ ಬಗ್ಗೆ ನಾನು ಮಾತಾಡ್ತಿಲ್ಲ. ಏರ್ಟೆಲ್ ಆಗಿರ್ಲಿ, ಜಿಯೋ ಆಗಿರ್ಲಿ, ವಿ.ಐ ಆಗಿರ್ಲಿ, ಈ ಎಲ್ಲಾ ಟೆಲಿಕಾಂ ಕಂಪ್ನೀಸ್ ಕೂಡ ಅವರವರ ರೀಚಾರ್ಜ್ ಪ್ಲಾನ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಸೊ ಇಲ್ಲಿ ಈ ರಿಪೋರ್ಟ್ಸ್ ಪ್ರಕಾರ ನೋಡೋದಾಯ್ತು ಅಂದ್ರೆ 2026ನೇ ಬಿಗಿನಿಂಗ್ ಅಲ್ಲಿ ಆಲ್ಮೋಸ್ಟ್ 20% ಇನ್ಕ್ರೀಸ್ ಆಗೋ ಚಾನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ ಕರೆಂಟ್ ಏನ್ ರೀಚಾರ್ಜ್ ಪ್ಲಾನ್ಸ್ ಇದೆ ನೋಡಿ, ಅದು ಇವಾಗಿರೋ ರೀಚಾರ್ಜ್ ಪ್ಲಾನ್ಸ್ ನ ಬೆಲೆಗಿಂತ 20% ಇನ್ನ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇರೋದು. ಇದು ಡೈರೆಕ್ಟ್ ಆಗಿ ಕಾಮನ್ ಪೀಪಲ್ ಅಂದ್ರೆ ನಮ್ಮಂತ ಪೀಪಲ್ ಮೇಲೆ ಇಂಪ್ಯಾಕ್ಟ್ ಬೀಳುವಂತ ಸಾಧ್ಯತೆ ತುಂಬಾನೇ ಇದೆ. ಯಾಕೆ ಅಂತ ಅಂದ್ರೆ ಈಗ 350 ರೂಪಾಯಿ ಪ್ಲಾನ್ ಇದೆ ಅಂತ ಅನ್ಕೊಳ್ಳಿ. ಅದ ಏನಾಗುತ್ತೆ, 20% ಇನ್ಕ್ರೀಸ್ ಆಯ್ತು ಅಂದ್ರೆ 490 ರೂಪಾಯಿಗೆ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಅಂದ್ರೆ 20% ಇನ್ಕ್ರೀಸ್ ಆಯ್ತು ಅಂದ್ರೆ ಎವ್ರಿ ಮಂತ್ ನೀವು ಎಷ್ಟು ಕಟ್ಬೇಕು? ಈಗಲೇ ಆಲ್ರೆಡಿ ಮಿನಿಮಮ್ ರೀಚಾರ್ಜ್ ಪ್ಲಾನ್ ಬಂದೆ 300 ರೂಪೀಸ್ ಇದೆ, ಏನು 1 ಮಂತ್ಗೆ ಅಂದ್ರೆ 28 ಡೇಸ್ಗೆ. ಇನ್ನ ಎಷ್ಟು ಜಾಸ್ತಿ ಕಟ್ಬೇಕಾಗ್ತಾ ಇರುತ್ತೆ ನೋಡಿ. ಇವಾಗ 3600 ರೂಪಾಯಿಗೆ ಇಯರ್ ಪ್ಲಾನ್ ಒಂದು ಇದೆ ಅನ್ಕೊಳ್ಳೋಣ, ಯಾವ್ದೋ ಒಂದು ಕಂಪ್ನಿಯಲ್ಲಿ. ಅದು 20% ಇನ್ಕ್ರೀಸ್ ಆಯ್ತು ಅಂದ್ರೆ ಏನಾಗುತ್ತೆ ಗೊತ್ತಾ? 4400 ರೂಪಾಯಿ ಆಗುವಂಥದ್ದು. ಸೊ ಈ ತರ ಸಡನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ 20% ಇನ್ಕ್ರೀಸ್ ಆಯ್ತು ಅಂದ್ರೆ ಈ ತರ ಇನ್ಕ್ರೀಸ್ ಆಯ್ತು ಅಂತ ಅಂದ್ರೆ ನಿಮ್ಮ ತಿಂಗಳು ಖರ್ಚುಗಳು ಇನ್ನೆಷ್ಟು ಇನ್ಕ್ರೀಸ್ ಆಗ್ಬೇಡ. ಯೋಚನೆ ಮಾಡ್ರಿ, ಎವ್ರಿ ಮಂತ್ ನಿಮ್ಮ ಪಾಕೆಟ್ ಇಂದ ಎಕ್ಸ್ಟ್ರಾ ಮನಿ ಹೋಗ್ತಾನೆ ಇರುತ್ತೆ. ಇನ್ನ ಗೌರ್ಮೆಂಟ್ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ, ಗೌರ್ಮೆಂಟ್ ಈಗ ಟೆಲಿಕಾಂ ಕಂಪನೀಸ್ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮಿಡಲ್ ಕ್ಲಾಸ್ ಜನರ ಕತೆ ಏನಾಗೋಗುತ್ತೆ. ಯಾಕೆ ಅಂತ ಅಂದ್ರೆ ಈಗ ನೀವೇನಾದ್ರು 1 ಇಯರ್ ಪ್ಲಾನ್ ಏನಾದ್ರು ರೀಚಾರ್ಜ್ ಮಾಡಿಸ್ಕೊಂಡ್ರೆ, ಇದು ನನ್ನ ಪರ್ಸನಲ್ ಒಪಿನಿಯನ್ ಅಂತಾನೆ ಅನ್ಕೊಳ್ಳಿ. ಮುಂಚೆ ಇವಾಗ 2026 ಅಲ್ಲಿ ಹೈಕ್ ಆಗೋ ಚಾನ್ಸಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ಇಯರ್ ಪ್ಲಾನ್ ನ ರಿಚೂಸ್ ಮಾಡ್ಕೊಂಡ್ರೆ, ಅದೇ ಸುಮ್ಮನೆ ಯೂಸ್ ಮಾಡ್ತೀನಿ ನನ್ಗೆ ಇದೇ ನೆಟ್ವರ್ಕ್ ಚೆನ್ನಾಗೈತೆ ಅಂದ್ರೆ ಆದಷ್ಟು ಬೇಗ ಇಯರ್ ಪ್ಲಾನ್ ಚೂಸ್ ಮಾಡ್ಕೊಂಡ್ಬಿಡ್ರಿ. ಸೊ ದಟ್ ನೀವು 20% ಇನ್ಕ್ರೀಸ್ ರೇಟ್ ನ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾಯ್ತು ಅಂದ್ರೆ ಈಗ ಇತಿಹಾಸ ನೋಡಕ್ ಹೋಗೋಣ. ಯಾವ್ಯಾವ ಇಯರ್ ಅಲ್ಲಿ ಎಷ್ಟೆಷ್ಟು ಇನ್ಕ್ರೀಸ್ ಮಾಡೋರೆ. ಫಸ್ಟ್ ಇನ್ಕ್ರೀಸ್ ಆಗಿರೋದು ಎಲ್ಲಿ? 2019 ಅಲ್ಲಿ 30% ಇನ್ಕ್ರೀಸ್ ಮಾಡಿದ್ರು. ದೆನ್ ಇನ್ಕ್ರೀಸ್ ಆಗಿರೋದು 21 ಅಲ್ಲಿ 20% ಇನ್ಕ್ರೀಸ್ ಮಾಡಿದ್ರು. ದೆನ್ ಏನಾಯ್ತು, 2024 ಅಲ್ಲಿ ಇನ್ಕ್ರೀಸ್ ಮಾಡಿದ್ರು. ಸರಿನಾ? ಎಷ್ಟು ಪರ್ಸೆಂಟ್? 15% ಹೈಕ್ ಮಾಡಿದ್ರು. ಅದಾದ್ಮೇಲೆ ನೋಡೋದಾಯ್ತು ಅಂದ್ರೆ ಈಗ ಮತ್ತೆ 2026 ಅಲ್ಲಿ 20% ಹೈಕ್ ಮಾಡ್ತೀವಿ ಅಂತ ಕೂತವ್ರೆ. ಸೊ ಎವ್ರಿ 2 to 3 years ರೀಚಾರ್ಜ್ ಪ್ರೈಸ್ ಇನ್ಕ್ರೀಸ್ ಮಾಡಬಹುದು. ಟೆಲಿಕಾಂ ಕಂಪ್ನೀಸ್ಗೆ ಏನ್ ಮಾಡ್ತಾರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಲ್ಲ, ಹಾಸಿಗೆನೆ ಅವ್ರು ಇನ್ಕ್ರೀಸ್ ಮಾಡ್ಕೊಂಡು ಕಾಲ್ ಚಾಚ್ತಾವ್ರೆ. ಅವರೇನೋ ಹಾಸಿಗೆ ಉದ್ದ ಮಾಡ್ಕೊಂಡು ಚೆನ್ನಾಗಿ ಬದುಕ್ತಾರೆ ವೀಕ್ಷಕರೇ, ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ಗೆ ತುಂಬಾನೇ ಪ್ರಾಬ್ಲಮ್ ಆಗೋದು. ಯಾಕೆ ಅಂತ ಅಂದ್ರೆ, ಒಂದ್ ಮನೇಲಿ ನೀವೇನಾದ್ರು 3 ಫೋನ್ಸ್ ಯೂಸ್ ಮಾಡ್ತಿದ್ರಿ ಅನ್ಕೊಳ್ಳಿ, 3 ಫೋನ್ಗೂ ರೀಚಾರ್ಜ್ ಕಂಪಲ್ಸರಿ ಆಗುತ್ತೆ. ಇವತ್ತು ಟೆಲಿಕಾಂ ಕಂಪ್ನೀಸ್ ಗಳಲ್ಲಿ ರೀಚಾರ್ಜ್ ಇಲ್ಲ ಅಂದ್ರೆ ಇನ್ಕಮಿಂಗ್ ಕೂಡ ಬರಲ್ಲ. ಆ ತರ ಸ್ಟ್ರಿಕ್ಟ್ ಆಕ್ಷನ್ಸ್ ಅವ್ರು ತಗೊಳ್ತಾ ಇದಾರೆ. ಈಗ ನೀವ್ ಹೇಳ್ರಿ, ರೀಚಾರ್ಜ್ ಮಾಡಿಸ್ಲೇಬೇಕು, ಸರಿನಾ? ದೇರ್ ಇಸ್ ನೋ ಅದರ್ ಆಪ್ಷನ್. ನಿಮ್ಮ ಈ ರೀಚಾರ್ಜ್ ಪ್ರೈಸ್ ಹೈಕ್ ಬಗ್ಗೆ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.